ರಾಮಾಯಣದಲ್ಲಿ ರಾಮನ ತಂಗಿಯ ಹೆಸರೇನು? ಆಯ್ಕೆಗಳು: ಎ. ಸೀತಾ, ಬಿ. ಶಾಂತ, ಸಿ. ಊರ್ಮಿಳಾ, ಡಿ. ಮಾಂಡವಿ. ಸರಿಯಾದ ಉತ್ತರ ಶಾಂತ. ಮಹಾಭಾರತದಲ್ಲಿ ಭೀಷ್ಮನು ಯಾವ ಹಾಸಿಗೆಯಲ್ಲಿ ಮಲಗಿದ್ದನು? ಆಯ್ಕೆಗಳು: ಎ. ಹೂವಿನ ಹಾಸಿಗೆ, ಬಿ. ಕಂಚಿನ ಹಾಸಿಗೆ, ಸಿ. ಬಾಣಗಳ ಹಾಸಿಗೆ, ಡಿ. ಹಗ್ಗದ ಹಾಸಿಗೆ. ಸರಿಯಾದ ಉತ್ತರ ಬಾಣಗಳ ಹಾಸಿಗೆ. ಭಗವದ್ಗೀತೆಯನ್ನು ಉಪದೇಶ ನೀಡಿದ ಸ್ಥಳ ಯಾವುದು? ಆಯ್ಕೆಗಳು: ಎ. ಅಯೋಧ್ಯೆ, ಬಿ. ಕುರುಕ್ಷೇತ್ರ, ಸಿ. ಕಾಶಿ, ಡಿ. ಮಥುರಾ. ಸರಿಯಾದ ಉತ್ತರ ಕುರುಕ್ಷೇತ್ರ. ಹನುಮಂತನ ತಂದೆ ಯಾರು? ಆಯ್ಕೆಗಳು: ಎ. ಅಗ್ನಿ, ಬಿ. ವಾಯುದೇವ, ಸಿ. ಸೋಮ, ಡಿ. ಇಂದ್ರ. ಸರಿಯಾದ ಉತ್ತರ ವಾಯುದೇವ. ವಿಷ್ಣುವಿನ ಮತ್ಸ್ಯ ಅವತಾರ ಯಾರನ್ನು ರಕ್ಷಿಸಿತು? ಆಯ್ಕೆಗಳು: ಎ. ಯಮ, ಬಿ. ಮನುವನ್ನು, ಸಿ. ಶಿಬಿ, ಡಿ. ಗರುಡ. ಸರಿಯಾದ ಉತ್ತರ ಮನುವನ್ನು. ಅಹಂ ಬ್ರಹ್ಮಾಸ್ಮಿ ಎಂಬ ವಾಕ್ಯ ಯಾವ ಉಪನಿಷತ್ತಿನಲ್ಲಿ ಬರುತ್ತದೆ? ಆಯ್ಕೆಗಳು: ಎ. ಮಂಡೂಕ್ಯ ಉಪನಿಷತ್, ಬಿ. ಬೃಹದಾರಣ್ಯಕ ಉಪನಿಷತ್, ಸಿ. ಐತರೇಯ ಉಪನಿಷತ್, ಡಿ. ಪ್ರಶ್ನೋಪನಿಷತ್. ಸರಿಯಾದ ಉತ್ತರ ಬೃಹದಾರಣ್ಯಕ ಉಪನಿಷತ್. ಶಿವನ ತ್ರಿಶೂಲವು ಏನನ್ನು ಸೂಚಿಸುತ್ತದೆ? ಆಯ್ಕೆಗಳು: ಎ. ಶಕ್ತಿ, ಬಿ. ಕ್ರೋಧ, ಸಿ. ಕಾಲಾತೀತತೆ, ಡಿ. ಧ್ವನಿ. ಸರಿಯಾದ ಉತ್ತರ ಕಾಲಾತೀತತೆ. ಶ್ರೀಕೃಷ್ಣನು ಯಾವ ಊರಿನಲ್ಲಿ ಜನಿಸಿದರು? ಆಯ್ಕೆಗಳು: ಎ. ಅಯೋಧ್ಯೆ, ಬಿ. ದ್ವಾರಕಾ, ಸಿ. ಗೋಕುಲ, ಡಿ. ಮಥುರಾ. ಸರಿಯಾದ ಉತ್ತರ ಮಥುರಾ. ಮಹಾಭಾರತದ ಕಥೆಯನ್ನು ವೇದವ್ಯಾಸರು ಯಾರಿಗೆ ಹೇಳಿದರು? ಆಯ್ಕೆಗಳು: ಎ. ಗಾಂಧಾರಿ, ಬಿ. ಜನಮೇಜಯನಿಗೆ, ಸಿ. ಭೀಷ್ಮನಿಗೆ, ಡಿ. ದ್ರೋಣನಿಗೆ. ಸರಿಯಾದ ಉತ್ತರ ಜನಮೇಜಯನಿಗೆ. ದ್ರೌಪದಿ ಜನಿಸಿದ ಸ್ಥಳ ಯಾವುದು? ಆಯ್ಕೆಗಳು: ಎ. ಅಯೋಧ್ಯೆ, ಬಿ. ಪಂಚಾಲ ದೇಶ, ಸಿ. ಮಥುರಾ, ಡಿ. ಅವಂತಿ. ಸರಿಯಾದ ಉತ್ತರ ಪಂಚಾಲ ದೇಶ. ಪಾಂಡವರು ಅಜ್ಞಾತವಾಸದ ವೇಳೆ ಯಾವ ಅರಮನೆಯಲ್ಲಿದ್ದರು? ಆಯ್ಕೆಗಳು: ಎ. ಹಸ್ತಿನಾಪುರ, ಬಿ. ಇಂದ್ರಪ್ರಸ್ಥ, ಸಿ. ವಿರಾಟನಗರ, ಡಿ. ದ್ವಾರಕಾ. ಸರಿಯಾದ ಉತ್ತರ ವಿರಾಟನಗರ. ಭಗವದ್ಗೀತೆಯಲ್ಲಿ ಒಟ್ಟು ಎಷ್ಟು ಶ್ಲೋಕಗಳಿವೆ? ಆಯ್ಕೆಗಳು: ಎ. 600, ಬಿ. 700, ಸಿ. 550, ಡಿ. 800.
ಸರಿಯಾದ ಉತ್ತರ 700. ದ್ವಾರಕಾದ ರಾಜನಾಗಿ ಕೃಷ್ಣನ ನಂತರ ಯಾರು ರಾಜ್ಯಭಾರ ಮಾಡಿದರು? ಆಯ್ಕೆಗಳು: ಎ. ಸಾಂಬ, ಬಿ. ಪ್ರಸೇನ, ಸಿ. ಉಗ್ರಸೇನ, ಡಿ. ವಜ್ರನಾಭ. ಸರಿಯಾದ ಉತ್ತರ ವಜ್ರನಾಭ. ಯಾರು ಶಬರಿಯನ್ನು ರಾಮನ ಭೇಟಿಗೆ ಕಾಯುವಂತೆ ಮಾಡಿದನು? ಆಯ್ಕೆಗಳು: ಎ. ವಾಲ್ಮೀಕಿ, ಬಿ. ಸುಗ್ರೀವ, ಸಿ. ಮತಂಗ ಮುನಿಯು, ಡಿ. ವಿಶ್ವಾಮಿತ್ರ. ಸರಿಯಾದ ಉತ್ತರ ಮತಂಗ ಮುನಿಯು. ಗಾಯತ್ರಿ ಮಂತ್ರವನ್ನು ಯಾರಿಗೆ ಅರ್ಪಿಸಲಾಗಿದೆ? ಆಯ್ಕೆಗಳು: ಎ. ಪಾರ್ವತಿ, ಬಿ. ಸೂರ್ಯ ದೇವತೆಗೆ, ಸಿ. ಅಗ್ನಿ, ಡಿ. ಇಂದ್ರ. ಸರಿಯಾದ ಉತ್ತರ ಸೂರ್ಯ ದೇವತೆ. ಅನಗ ಎಂಬ ಶಬ್ದವು ಯಾರಿಗೆ ಬಳಸಲಾಗುತ್ತದೆ? ಆಯ್ಕೆಗಳು: ಎ. ದುಷ್ಟನಿಗೆ, ಬಿ. ದೈವಗಳಿಗೆ, ಸಿ. ಪಾಪರಹಿತರಿಗೆ, ಡಿ. ಯೋಧನಿಗೆ. ಸರಿಯಾದ ಉತ್ತರ ಪಾಪರಹಿತರಿಗೆ. ದಕ್ಷಿಣಾಯನ ಕಾಲದಲ್ಲಿ ಯಾವ ದೇವರ ಪೂಜೆಗೆ ವಿಶೇಷ ಮಹತ್ವ ಇದೆ? ಆಯ್ಕೆಗಳು: ಎ. ಗಣೇಶ, ಬಿ. ಲಕ್ಷ್ಮಿ, ಸಿ. ಪಿತೃದೇವತೆ, ಡಿ. ಬ್ರಹ್ಮ. ಸರಿಯಾದ ಉತ್ತರ ಪಿತೃದೇವತೆ. ವಿಷ್ಣು ಸಹಸ್ರನಾಮವು ಯಾರಿಗೆ ಬೋಧಿಸಲಾಯಿತು? ಆಯ್ಕೆಗಳು: ಎ. ವಿಷ್ಣು, ಬಿ. ಭೀಷ್ಮ, ಸಿ. ದ್ರೋಣ, ಡಿ. ಶಂಕರಾಚಾರ್ಯ. ಸರಿಯಾದ ಉತ್ತರ ಭೀಷ್ಮ. ಯಾರು ರಾಮನಿಗೆ ಅಸ್ತ್ರಶಸ್ತ್ರ ವಿದ್ಯೆ ಕಲಿಸಿದರು? ಆಯ್ಕೆಗಳು: ಎ. ವಿಶ್ವಾಮಿತ್ರ ಮುನಿ, ಬಿ. ವಾಲ್ಮೀಕಿ, ಸಿ. ಭರತ, ಡಿ. ಲಕ್ಷ್ಮಣ. ಸರಿಯಾದ ಉತ್ತರ ವಿಶ್ವಾಮಿತ್ರ ಮುನಿ. ಅಹಿಂಸಾ ಪರಮೋ ಧರ್ಮ ಈ ಮಾತು ಯಾವ ಧರ್ಮದಲ್ಲಿ ಬಹುಮಾನ್ಯವಾದುದು? ಆಯ್ಕೆಗಳು: ಎ. ಜೈನ ಧರ್ಮ, ಬಿ. ಬೌದ್ಧ ಧರ್ಮ, ಸಿ. ಹಿಂದೂ ಧರ್ಮ, ಡಿ. ಸಿಖ್ ಧರ್ಮ. ಸರಿಯಾದ ಉತ್ತರ ಜೈನ ಧರ್ಮ. ಶ್ರೀರಾಮನು ಕಾವೇರಿ ತೀರಕ್ಕೆ ಬಂದ ಸ್ಥಳ ಯಾವುದು? ಆಯ್ಕೆಗಳು: ಎ. ಶ್ರೀರಂಗಪಟ್ಟಣ, ಬಿ. ಮೈಸೂರು, ಸಿ. ರಾಮೇಶ್ವರ, ಡಿ. ಚಿದಂಬರಂ. ಸರಿಯಾದ ಉತ್ತರ ಶ್ರೀರಂಗಪಟ್ಟಣ. ಲಕ್ಷ್ಮೀ ದೇವಿಯು ಯಾವ ಸಮುದ್ರದಿಂದ ಉದಯಿಸುತ್ತಾಳೆಂದು ಹಿಂದೂ ಪುರಾಣಗಳು ಹೇಳುತ್ತವೆ? ಆಯ್ಕೆಗಳು: ಎ. ಮಥುರಾ ಸಮುದ್ರ, ಬಿ. ಪಾರಿಜಾತ ಸಮುದ್ರ, ಸಿ. ಕ್ಷೀರ ಸಾಗರ, ಡಿ. ಸರಸ್ವತಿ ನದಿ. ಸರಿಯಾದ ಉತ್ತರ ಕ್ಷೀರ ಸಾಗರ. ದ್ರೌಪದಿಯ ಸ್ವಯಂವರದಲ್ಲಿ ಅರ್ಜುನನು ಯಾವ ವೇಷದಲ್ಲಿ ಭಾಗವಹಿಸಿದನು? ಆಯ್ಕೆಗಳು: ಎ. ರಾಜವೇಷ, ಬಿ. ಬ್ರಾಹ್ಮಣ ವೇಷ, ಸಿ. ಕೃಷ್ಣ ವೇಷ, ಡಿ. ಯೋಧ ವೇಷ. ಸರಿಯಾದ ಉತ್ತರ ಬ್ರಾಹ್ಮಣ ವೇಷ.
ಶ್ರೀರಾಮನ ಮಿತ್ರನಾದ ವಾನರ ರಾಜನು ಯಾರು? ಆಯ್ಕೆಗಳು: ಎ ವಾಲಿ, ಬಿ ಜಾಂಬವಂತ, ಸಿ ಸುಗ್ರೀವ, ಡಿ ಅಂಗದ. ಸರಿಯಾದ ಉತ್ತರ ಸುಗ್ರೀವ. ಧರ್ಮಶಾಸ್ತ್ರದ ಪ್ರಕಾರ ಅಮಾವಾಸ್ಯೆ ದಿನದ ಮಹತ್ವವೇನು? ಆಯ್ಕೆಗಳು: ಎ ಮದುವೆಗೂ ಸೂಕ್ತ, ಬಿ ದೇವರ ಆರಾಧನೆಗೆ, ಸಿ ಪಿತೃತರ್ಪಣಕ್ಕಾಗಿ, ಡಿ ಶುಭಾರಂಭಕ್ಕಾಗಿ. ಸರಿಯಾದ ಉತ್ತರ ಪಿತೃತರ್ಪಣ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.